ಖ್ಯಾತ ಲೇಖಕಿಯಾದ ಬಿಎಂ ರೋಹಿಣಿ ಅವರು ಏಪ್ರಿಲ್ 6, 2026ಕ್ಕೆ 82 ತುಂಬಿ 83ಕ್ಕೆ ಕಾಲಿರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಅವರ ಗೆಳತಿಯರು, ಅಭಿಮಾನಿಗಳು, ಕರಾವಳಿಯ ವಿದ್ವತ್ ವಲಯ, ಶಿಷ್ಯರು, ಸಹೋದ್ಯೋಗಿಗಳು, ಅವರ ಒಡನಾಡಿದ ಸಂಘ ಸಂಸ್ಥೆಗಳೆಲ್ಲರೂ ಒಗ್ಗೂಡಿ ಅವರ ಮೇಲಿನ ತಮ್ಮ ಪ್ರೀತಿ, ಅಭಿಮಾನ, ಗೌರವಗಳ ಅಭಿವ್ಯಕ್ತಿಗಾಗಿ ನಾಗರಿಕ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಫೆಬ್ರವರಿ 21ರ ಶನಿವಾರದಂದು ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ರವೀಂದ್ರ ಕಲಾಭವನದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಎಂ ರೋಹಿಣಿ ಅಭಿನಂದನಾ ಸಮಾರಂಭ ಹಾಗೂ ಅಭಿನಂದನಾ ಗ್ರಂಥದ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಅಭಿನಂದನಾ ಸಮಿತಿಯ ಪರವಾಗಿ ಲೇಖಕಿ ಜ್ಯೋತಿ ಚೆಲಾಯರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ರು. ಬಿಎಂ ರೋಹಿಣಿ ಅವರು ಶಿಕ್ಷಣ, ಸಾಹಿತ್ಯ ವಲಯ, ಸಾಂಸ್ಕೃತಿಕ ಸಂಘಟನೆಗಳು, ಸರಕಾರೇತರ ಸಂಘಟನೆಗಳು ಹೀಗೆ ಹಲವು ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು. ರೋಹಿಣಿ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ವೃತ್ತಿಯನ್ನ 1963ರಲ್ಲಿ ಆರಂಭಿಸಿ ಅಲ್ಲಿಯೇ ನಿಲ್ಲದೆ ತಮ್ಮ ನಡೆನುಡಿಯ ಮೂಲಕ ವ್ಯಕ್ತಿತ್ವವನ್ನ ಆರೋಹಿಣಿಯಾಗಿಸಿದವರು. ತಮ್ಮೆಲ್ಲ ಚಿಂತನೆ, ವೈಚಾರಿಕತೆ, ಸಂಶೋಧನಾ ಆಸಕ್ತಿ ಮತ್ತು ಸೃಜನಶೀಲ ಪ್ರತಿಭೆಗಳನ್ನ ತನ್ನಗೆ ಕುಳಿತು ಬರಹಕ್ಕೆ ಇಳಿಸಿ ಆ ಮೂಲಕ ಅಪಾರ ಅಭಿಮಾನಿ ಬಳಗ ಮತ್ತು ಓದುಗ ವರ್ಗವನ್ನ ಗಳಿಸಿಕೊಂಡವರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಅಭಿನಂದನಾ ಸಮಿತಿಯ ಶಕುಂತಲಾ ಟಿ ಶೆಟ್ಟಿ, ಮರ್ಲಿನ್ ಮಾರ್ಟಿಸ್, ಸುಮಲತಾ ಸುವರ್ಣ ಉಪಸ್ಥಿತರಿದ್ದರು. ಈ ಭಾಗದ ಎಲ್ಲ ಪತ್ರಿಕೆಗಳಲ್ಲಿ ಅವರ ಬರಹಗಳು ಪ್ರಕಟ ಆಗಿದ್ದಾವೆ. ವಿಶಾಲವಾದಂತಹ ಒಂದು ಸಂಸ್ಥೆಯ ಹಾಗೆ ಬದುಕಬಹುದು, ಬೆಳೆಯಬಹುದು ಅನ್ನೋದಕ್ಕೆ ಮಾದರಿಯಾದವರು ಎಂ ರೋಹಿಣಿ. ಶಾಲಾ ಅಧ್ಯಾಪಕಿಯಾಗಿದ್ದವರು ಕನ್ನಡ MA ಮುಗಿಸಿದ್ರು. ಆ ನಂತರ ತಮ್ಮ ಹವ್ಯಾಸದ ಅನೇಕ ಬರಹಗಳಲ್ಲಿ ತೊಡಗಿಕೊಂಡ್ರು. ನಿವೃತ್ತರಾದ ನಂತರ ಅವರು ಒಂದೊಂದು ವಿಷಯದ ಮೇಲೆ ಸಂಶೋಧನೆಯನ್ನ ಮಾಡ್ತಾ ಬಂದದಿದೆಯಲ್ಲ, ಅದು ನಾವೆಲ್ಲ ಒಂದು ರೀತಿಯಲ್ಲಿ ಬೆರಗಿನಿಂದ ನೋಡಿದವರು. ಯಾಕಂದ್ರೆ ನಿವೃತ್ತಿಯ ನಂತರ ಬದುಕು ಮುಗೀತು ಅನ್ನುವಂಥದ್ದೇ ಹೆಚ್ಚಿನವರು ತಿಳ್ಕೊಳ್ಳುವ ಸಂದರ್ಭದಲ್ಲಿ ಇವರು ಪ್ರತಿ ಬಾರಿ ಅವ್ರ ಜೊತೆ ಮಾತಾಡುವಾಗ ಈ ಬಾರಿ ಇಂಥ ವಿಷಯದ ಮೇಲೆ ಸಂಶೋಧನೆ ಮಾಡ್ತಾ ಇದ್ದೀನಿ ಅಂತ. ಹಾಗೆ ಸುಮಾರು 23 ಕೃತಿಗಳನ್ನ ಅವರು ಈಗಾಗಲೇ ಅವರು ತಂದಿದ್ದಾರೆ. ಜಿಲ್ಲೆಯ ಪ್ರಗತಿಪರ, ಅದರಲ್ಲೂ ಶಿಕ್ಷಣ, ಮಹಿಳಾ ಹಕ್ಕುಗಳು ಮತ್ತು ಪರಿಸರದ ಬಗ್ಗೆ ಆಗಿರ್ಬೋದು, ಯಾವ್ಯಾವ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೋ ಅವುಗಳ ಜೊತೆಗೆ ಅವರು ತಮ್ಮನ್ನ ತೊಡಗಿಸಿಕೊಂಡು ತಾವೇನ್ ಮಾಡಬಹುದು ಅಂತ ಯೋಚನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ತನ್ನ ಸುತ್ತಮುತ್ತಲಲ್ಲಿ ಯಾರು ಶಿಕ್ಷಣವನ್ನ ಪಡೆಯುವುದಕ್ಕೆ ಕಷ್ಟಪಡ್ತಾ ಇದ್ದಾರೋ, ಆರ್ಥಿಕವಾದಂತಹ ನೆರವು ಬೇಕಾದವರಿಗೆ ಆರ್ಥಿಕ ನೆರವನ್ನ ಕೊಡ್ತಾ, ಮಹಿಳೆಯರು ಯಾರಿಗೆ ತೊಂದರೆ ಇದೆ ಅದನ್ನ